ಆಗಿರೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಗೈಸ್ ಇವಾಗ ಎಲ್ಲೋಗ್ತಾ ಇದೀವಿ ಅಂದ್ರೆ ಶಿವಮೊಗ್ಗನ. ಗೈಸ್ ನಿಜ ಗೊತ್ತಿಲ್ಲ, ಎಲ್ಲೋಗ ಬಾಪ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಶಿವಮೊಗ್ಗ ಅಂತ ಹೇಳ್ತಿದ್ದಾರೆ. ನಿಜನ ಸುಳ್ಳ ಬ್ರೋ? ನಿಜನ ಸುಳ್ಳ? ಈ ಡವೆಲ್ಲ ಬೇಡ, ಮುಚ್ಕೊಂಡು ಹೇಳು. ಹೆಂಗಿತ್ತು ಡಬ್ಬು? ಶಿವಮೊಗ್ಗ ಹೋಗ್ತಾ ಇದೀವಿ ಯಾಕಂದ್ರೆ ಅಣ್ಣನ ಬರ್ಡೇ ಐತಿ ಇವ್ರದ್ದು. ಅಣ್ಣ ಹಾಯ್. ಇವ್ರದ್ದು ಬರ್ಡೇ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ. ಅದಕ್ಕೆ ನಾವು ಹೋಗ್ತಾ ಇದೀವಿ. ಇವಾಗ ಟೈಮ್ ಎಷ್ಟು ಅಂದ್ರೆ 8:30-9 ಗಂಟೆ ಆಗಿದೆ. ಅಲ್ಲಿ ಎಷ್ಟು 5 ಅವರ್ ಬೇಕು ಹೋಗಕ್ಕೆ? ಹಾ 7 ಅವರ? ಗೈಸ್ 350 ಕಿಲೋಮೀಟರ್ 7 ಅವರ್ ಬೇಕಂತೆ. ಜೋಗದಿಂದ 13 ಕಿಲೋಮೀಟರ್ ನಾವು ಮೂರಿಗೆ ಹೋಗಕ್ಕೆ 1 ಅವರ್ ಬೇಕು. ಯಾಕೆ? ರೋಡ್ ಹಂಗದೆ, ಘಾಟ್ ಸೆಕ್ಷನ್ ರೋಡಾ? ಗೈಸ್ ಇವಾಗ ಟೋಲ್ ಹತ್ರ ನಿಂತಿದೀವಿ, ವೈಟಿಂಗು. ಇಲ್ಲೇ ಯಾವ್ದೋ ಒಂದು ಟ್ರಕ್ ಬೇರೆ ನಿಂತೈತೆ. ಗೈಸ್ ಅವ್ರಮ್ಮ ಫೋನ್ ಮಾಡಿದ್ರ, ಬರೀ ಬಾಯಿ ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ. ಏನ್ ಬ್ರೋ ಹಂಗ ಸುಳ್ಳು ಹೇಳುದು ಬ್ರೋ? ಯಾರು ಸುಳ್ಳು ಹೇಳ್ತಾರಂತ ನಿಮ್ಗೆ ಗೊತ್ತು ತಾನೆ? ಯಾರು ಸುಳ್ಳು ಹೇಳೋದು? ಎಲ್ಲಾ ಹೇಳಿದ್ದೆಲ್ಲ ಇವ್ರೆ. ಏನಂತ ಹೇಳಿದ್ರು ಗೊತ್ತಾ? ಅವ್ರ ಅಮ್ಮ ಅವ್ರಿಗೆ ಫ್ರೆಂಡ್ ಮದ್ವೆ ಇದೆ, ನಾನು ಇಂಜಿನಿಯರು ಎಲ್ಲ ಹೋಗ್ತಿದೀವಿ ಅಂತ ಹೇಳ್ದ. ಬಟ್ ಇವ್ರು ಈ ಕಿತಾಪತಿ ಕೆಲಸ ಮಾಡ್ತಾರಂತ ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರಮ್ಮ ಅಂದ್ರು. ಇಂಥ ಕಿತಾಪತಿ ಕೆಲಸ ಮಾಡ್ತಾರೆ ನೋಡಿ ಆಂಟಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ಹೋಗಿರಿ ಮಕ್ಕುಗಿರಿ, ನಿಜ ಹೇಳಕ್ ಹೇಳಿ ಎಲ್ಲೋದ್ರು. ಗೈಸ್ ಇವಾಗ ಬಾಯಿ ಮುಚ್ಚಿದ್ ಯಾರು ನಂದು? ಅವ್ರು ಸುಳ್ಳು ಹೇಳ್ತಾರೋ ನಾನು ಸುಳ್ಳು ಹೇಳ್ತಾ ಇದೀನ? ಇಷ್ಟೇ ಗೊತ್ತಾಯ್ತಲ್ಲ, ರಿಯಾಲಿಟಿ ಇಲ್ಲೇ ಗೊತ್ತಾಯ್ತಲ್ಲ ಅಷ್ಟೇ ಅಂತಿಲ್ವಾ? ಮುಖವಾಡ ಹಾಕೊಂಡ್ ಬದುಕ್ತಿದಾರೆ ಎಲ್ಲಾರು. ನಿಯತ್ತಿಗೆ ಬೆಲೆ ಇಲ್ಲ. ನಿಯತ್ತು ಅಣ್ಣವ್ರನ್ನ ಕೇಳಿ, ಹೌದು ಕೇಳಿ. ಹೌದು, ಅದಕ್ಕೆ ಅವ್ರಿಗೆ ಬಾಯಿ ಮುಚ್ಚಿದ್ದು. ಸಾರಿ, ಏನು ಅವ್ರೇ ತಾನೇ ಹೇಳಿದ್ದು? ಅಲ್ಲ, ಹಾ ಮೋಸ ಮಾಡೋರ್ ಇರೋ ತನಕ ಮೋಸ ಹೋಗೋರ್ ಇರ್ತಾರ. ಗೊತ್ತಾಯ್ತಾ? ಬರೀ ಮೋಸ ಮಾಡೋದು. ಗೈಸ್ ಏನಾಗೈತೆ ಅಂದ್ರೆ ಒಂದೊಂದು ಫಾಸ್ಟ್ ಆಗಿ ವರ್ಕ್ ಆಗ್ತಿಲ್ಲ. ಅದಕ್ಕೆ ಇವಾಗ ರಿನ್ಯೂವಲ್ ಮಾಡಿಸ್ತಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ವೇಟಿಂಗು. ಅದ್ರಲ್ಲಿ ಬೇರೆ ಬನ್ನಿ, ಇವ್ರದ್ದು ಬಾಡಿ ಬಿಲ್ಡ್ರು ತೋರಿಸ್ತೀನಿ. ಬಾಡಿ ಬಿಲ್ಡ್ರು ನೋಡಿ ಮಾಡಿಸ್ತಿದ್ದಾರೆ ನೋಡಿ. ಅದು ಎಲ್ಲಿ ಅಂದ್ರೆ ನೆಲಮಂಗಲ ಟೋಲ್ ಹತ್ರ. ಗೈಸ್ ಅಣ್ಣ ಯಾಕೆ ಫುಲ್ ಜೋಶಲ್ಲಿ ಇದ್ದಾನೆ, ಹೆಂಗೆಂಗೋ ಆಡ್ತಾವನಲ್ಲಿ ಯಾವಾಗ್ಲಿಂದ. ಹೆಂಗೆಂಗೋ ಆಡ್ತಾವ ಅವಾಗ್ಲಿಂದ. ಇವ್ರು ನೋಡಿದ್ರೆ ಸಾಂಗ್ ಮಾಡಿ ಒಂಚೂರು ಎಕ್ಸ್ಪ್ರೆಷನ್ ಏನಿಲ್ಲ ಇವ್ರದಂತೂ. ಇವ್ರು ನೋಡ್ರೆ ಕುಡ್ದಿರೋ ತರ ಆಡ್ತಾರ ನೋಡಿ. ಆಮೇಲೆ ಫೋನೇ ತಿನ್ಕೊಂಡ್ಬಿಟ್ಟಾರ. ಆಮೇಲೆ ಇರೋದು ಒಂದೇ ಫೋನ್ ಅಷ್ಟೇ ಅಲ್ವಾ ಬ್ರೋ? ಗೈಸ್ ಇವಾಗ ನಾವು ಅವಾಗ್ಲೇ ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಲ್ಲ. ಇವನು ಬರ್ಡೇ ಐತೆ ಅಂತ ಹೇಳಿದ್ನಲ್ಲ, ಅದಕ್ಕಲ್ಲ. ನಮ್ ಗ್ರೂಪ್ ಅಲ್ಲೊಬ್ಬ ಶ್ರೀನಾಥ್ ಅಂತ ಇದ್ದಾನೆ. ಇವ್ರಂತ ಅನ್ಕೊಂಡ್ಬಿಟ್ಟಿರ. ಆಮೇಲೆ ಇವರೆಲ್ಲ ಇನ್ನೊಬ್ಬ ಶ್ರೀನಾಥ್ ಅಂತ ಇದ್ದಾನೆ. ಅದಕ್ಕೆ ಅವನದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೆ ಹೋಗ್ತಾ ಇದೀವಿ 3 ಜನ. ಶ್ರೀನಾಥ್ ಅದು ಬ್ರೋ, ನಿಮ್ದಲ್ಲ. ಮತ್ ನೀವೇ ಗೊತ್ತಿದ್ದೀರಾ ಜೊತೆಲಿ ಯಾರು ಅಂತ ಕೇಳ್ತಾರ ನೋಡಿ ಇಲ್ಲಿ ಯಾರು ಅಂತ. ಅವ್ರದ್ದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಅಲ್ಲಿ ಹೋಗ್ತಿರೋದು ಅಷ್ಟೇ. ಎಲ್ಲಾರು ಅನ್ಕೊಂಡಿರೋದು ಇವ್ರದು ಅಂತ. ಇವ್ರದೆಲ್ಲ ಇನ್ನೊಬ್ಬ ಶ್ರೀನಾಥ್ ಅಂತ ಇದ್ದಾನೆ. ಇನ್ನೊಬ್ಬ ಶ್ರೀನಾಥ್ ಅಂತ ಇದ್ದಾನೆ. ಅವನ್ ಮದ್ವೆಗೆ ಹೋಗ್ತಿರೋದು. ಸರಿ ಮದ್ವೆ ಅಂತ ಇದೀನಿ, ಏನೋ ಎಂಗೇಜ್ಮೆಂಟ್ ಎಲ್ಲ ಮಾಡ್ಬಿಡಿ ಒಂದೇ ಸತಿ ಅವನ್ಗೆ. ಗೈಸ್ ಅಣ್ಣಂಗೆ ಎಷ್ಟು ವರ್ಷ ಬ್ರೋ ನಿಮ್ಗೆ? ಇಲ್ಲಿ ಇವ್ರಿಗೆ ನಿಮ್ಗೆ ಎಷ್ಟು? ಸ್ವೀಟ್ 16. ಕನ್ನಡ ಹೇಳಿ ಬ್ರೋ ಎಷ್ಟು ಅಂತ? ಸ್ವೀಟ್ 16. ಕನ್ನಡ ಹೇಳಿ. 16. ಕನ್ನಡ ಹೇಳಿ ಬ್ರೋ. ನಾನು ನವ ಯುವಕ. ಆಯ್ತು ಕನ್ನಡ ಹೇಳಿ ಎಷ್ಟು ಅಂತ? 23 ವರ್ಷ ಅಂತೆ. ಕರೆಕ್ಟ್. ಕಾರ್ ಓಡ್ಸಕ್ ಬರಲ್ವಂತೆ. ಹೋಗಿರಿ ಮಕ್ಕೆ ಕಾರ್ ಓಡ್ಸಕ್ ಬರಲ್ವಂತೆ. ನಿಮ್ಗೆ ಕಾರ್ ಓಡ್ಸಕ್ ಬರುತ್ತಾ? ನಿಮ್ಗೆ ನೋಡಿ ಅವ್ರಿಗೆ ಬರಲ್ಲ. ನನಗಂತೂ ಇನ್ನೂ ಬರೋದಿಲ್ಲ ಕಾರ್ ಓಡ್ಸಕ್ಕೆ. ಗೈಸ್ ನಂಗೆ ಗಾಡಿ ಓಡಿಸ್ತೀನಿ ಅಂದ್ರೆ ಬೇಡ ಅಂತಾರೆ. ಯಾಕೆ ಬ್ರೋ? ಮಣಿಪಾಲ್ ದೂರ ಇದೆ. ಏನೋ ಮಣಿಪಾಲ್ ದೂರ ಐತಾ? ಯಾಕೆ ಬ್ರೋ? ಇವಾಗಲೇ ಮಲ್ಕೊಂಡ್ಬಿಟ್ಟವ್ರೆ. ಅಲ್ಲ ನಂಗೆ ಗಾಡಿ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ ಅಂದ್ರೆ ಬೇಡ ಅಂತಾರಪ್ಪ. ಯಪ್ಪ ಅಷ್ಟೊಂದು ಕೆಡ್ದಾಗ ಓಡಿಸ್ತೀನ ನಾನು. ಗೇರ್ ಎಷ್ಟದ ಹೊಡಿದ್ರ ಕಾರಲ್ಲಿ? 5. ಒಂದೇ ಗೇರ್ ಇರೋದು. 1 ಗೇರಲ್ಲಿ 5 ಗೇರ್ ಐತಲ್ಲ. ಒಂದೇ ಗೇರ್. 1 ಗೇರಲ್ಲಿ 5 ಗೇರ್ ಐತಲ್ಲ. ಎಲ್ಲ ಐತೆ, ಒಂದೇ ಐತೆ ನೋಡಿ. ಅಲ್ಲಿಲ್ವಾ 1 2 3 4 5 ಅಂತ ಬರ್ದಿಲ್ವಾ? ಆಮೇಲೆ ಒಂದು ರಿವರ್ಸು ಇನ್ನೊಂದು ಬಿಟ್ರಲ್ಲ. ಏನು ಅವ್ರದ್ದೇ ಹಿಡಿತಾರ.
ನೋಡಿ ಏನೇನ್ ಮಾತಾಡ್ತಾರೆ, ಒಳ್ಳೆ ಹುಡುಗನ ಹಾಳು ಮಾಡ್ತಿದ್ದಾರೆ. ಅವ್ರದ್ದೇ ಹಿಂದೆ ಮುಂದೆ ಹೇಳಿದ್ದಾರೆ ಅಷ್ಟೇ. ಇವಾಗ ಎಲ್ಲಿದೀವಿ ಅಂದ್ರೆ ತುಮಕೂರಿಂದ ಒಂದು 10 ಕಿಲೋಮೀಟರ್ ಮುಂದೆ ಬಂದಿದೀವಿ. ಯಾವ ಊರು ಅಂತ ನಂಗೆ ನಿಜ ಗೊತ್ತಿಲ್ಲ. ಗಾಡಿ ಅವ್ರದ್ದು ಮ್ಯಾನುವಲ್ ಗೇರ್ ಅಲ್ಲ, ಆಟೋಮೆಟಿಕ್. ಅದ್ರಲ್ಲಿ ಬೇರೆ ನಾನು ಗಾಡಿ ಓಡಿಸ್ತೀನಿ ಅಂದ್ರೆ ಬೇಡ ಅಂತಾರೆ. ಇಬ್ರಿಗೂ ಏನೋ ಕನ್ವರ್ಸೇಷನ್ ನಡೀತಾ, ಇಬ್ರು ಮಧ್ಯೆ ಜೋರಾಗ ಮಾತಾಡ್ದು. ಇವರು ಒಂದ್ ಡೈಲಾಗ್ ಹೇಳಿದ್ರು. ಏನ ಹೇಳಿದ್ ನೀವು? ಏನ್ ಹೇಳಿದಲ್ಲ? ದೇವಸ್ಥಾನಕ್ಕೆ ಹೋಗಿ ದೇವ್ರ ನೋಡಿದ್ಮೇಲೆ ಮೆಟ್ಲು ಮರಿತಾರೆ ಅಲ್ಲ ಅಂದೆ. ಗೊತ್ತಾಯ್ತಾ ಬ್ರೋ? ಮೆಟ್ಲು ಮರೀತಾರೆ. ಗೊತ್ತಾಯ್ತಾ? ಇಷ್ಟು ಸಾಕು. ಗೊತ್ತಾಯ್ತಾ? ಅದೇ ಇವಾಗ ಗೊತ್ತಾಯ್ತಾ? ಗೊತ್ತಾಯ್ತಾ? ಅಷ್ಟೇ. ಮೆಟ್ಲು ಮಾಡ್ಕೊಂಡಿದ್ರೆ ನಾನು. ಗೊತ್ತಾಯ್ತಾ? ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರು ನೋಡಿದ್ಮೇಲೆ ಮೆಟ್ಲು ಹತ್ಕೊಂಡು ಹೋದಾಗ ಮೆಟ್ಲು ಮರಿತೀವಿ. ದೇವಸ್ಥಾನ ಮಾತ್ರ ನೋಡೋದು, ಸರಿ ದೇವ್ರ ಮಾತ್ರ ನೋಡೋದು. ದೇವ್ರ ನೋಡೋದ್ಮೇಲೆ ಬರ್ತೀವಲ್ಲ ಅವಾಗ ಮೆಟ್ಲು ನೋಡ್ತೀವಿ, ಅವಾಗ ದೇವ್ರು ಮರ್ತ್ಬಿಡ್ತೀವಿ. ಗೊತ್ತಾಯ್ತಾ? ಗಾಯಸ್, ಇವ್ರೇನೋ ಮನುಷ್ಯರು ಹೋಗೋ ರೋಡಲ್ಲಿ ಹೋಗೋದು ಬೇಡ, ದೆವ್ವಗಳು ಓಡಾಡ್ತಾರಲ್ಲ ಆ ರೋಡಲ್ಲಿ ಹೋಗೋದ ಅಂತ ಮಾತಾಡ್ಕೊತಾವ್ರೆ. ನಾನ್ ಬೇರೆ ಹಿಂಗ ಅಂತ ಅನ್ಕೋತಾ ಇದೀನಿ. ಸುಸ್ಸುಗ್ ಬೇರೆ ಅರ್ಜೆಂಟ್ ಆಗೈತೆ. ಸೈಡ್ ನಿಲ್ಸ್ಬಿಡಿ ಫಸ್ಟ್. ಬ್ರೇಕ್ ಇಲ್ವಂತೆ. ಅವ್ರಿಗೇನೋ ಜೀವನದಲ್ಲಿ ಜಿಗುಪ್ಸೆ ಆಗ್ಬಿಡಿದಂತೆ, ಅದಕ್ಕೆ ದೆವ್ವಗಳು ನೋಡ್ಬೇಕಂತೆ. ಏನ್ ಬ್ರೋ? ಏನಿಲ್ಲ, ಇಲ್ಲಿ ಕೂಸ್ಕೊಂಡು ದೆವ್ವ ಜೊತೆ ಡ್ವೇಟ್ ಆಡ್ತಾರಂತೆ. ಮಾಡ್ತೀನಿ, ಎಲ್ಲ ಮಾಡ್ತೀನಿ. ದೇವ ಜೊತೆ ಮದುವೆ ಆದ್ರೆ 9 ತಿಂಗಳು ಕಾಯ್ಬೇಕಂತಿಲ್ಲ. ಗೊತ್ತಾಯ್ತಾ? ಅಲ್ಲಿ ಅಂದ ಸ್ಪಾಟ್ ಪಾಪ ಅಣ್ಣನ ಮುಖ ನೋಡಿ ಹೆಂಗ ಓಡೈತೆ. ಅಯ್ಯೋ ಗೈಸ್, ಅಣ್ಣವ್ರು ಏನೋ ಶೇಪ್ ಕೊಡ್ಸ್ಕೊಂಡವ್ರು ಅಂತ. ಅದು ಏನ್ ಕೊಡ್ಸ್ಕೊಂಡವ್ರು ಏನೋ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಏನಾರು ಕೊಡ್ಕೊಂಡವ್ರು ಅಲ್ಲಿ ಏನೂ ಇಲ್ಲ. ಆಲ್ರೆಡಿ ಅವ್ರ ಮೇಲೆ ಬಂದಿದೆ. ಆಲ್ರೆಡಿ ದೆವ್ವ ಬಂದೈತೆ ಅವ್ರ ಮೇಲೆ. ಇವಾಗ ದೆವ್ವ ಹುಡಿಕೊಂಡು ಐತೈತಿ ಇವಾಗ. ಅದಕ್ಕೆ ಸೈಲೆಂಟ್ ಆಗಿರೋದು ಅಣ್ಣ ಅಲ್ವಾ ಬ್ರೋ? ಅಷ್ಟೇ, ಏನೋ ಮಾತಾಡಲ್ಲ. ಅದ್ರಲ್ಲಿ ಬೇರೆ ಇಬ್ರು ಬೇರೆ ಮುಂದೆ ಕೂತಿದೀವ. ಏನೆಲ್ಲಿ ಕೈ ಆಗ್ತದೆ ಗೊತ್ತಿಲ್ಲ. ಅಲ್ಲಿ ಹೇಳಷ್ಟೇ ಬಂದೇ ಬರ್ತಾವ. ಸುಮ್ನಿರಿ ಬ್ರೋ. ಗೈಸ್, ಇಷ್ಟೊತ್ತಲ್ಲಿ ಹೂವ ಮಾಡ್ತಾವ್ರೆ ಇವರು. ಅಲ್ಲ, ಬಂದು 11 ಗಂಟೆ ಆಗ್ತೈತೆ ಹತ್ತತ್ರ. 11 ಗಂಟೆಲಿ ಹೂವ ಮಾಡ್ತಾವ್ರೆ. ನಿನಗೆ ಯಾಕದು? ಕಂಟೆಂಟ್ ಹಾಕೊಳ್ಳಾದ್ರೂ ಹಾಕೊಂತಾರೆ, ಮಲಗಿಸ್ಕೋದ್ರೂ ಮಲಗಿಸ್ಕೊಂತಾರೆ. ಕಂಟೆಂಟ್ ಅಪ್ಪ ಅದೆಲ್ಲ ನಮ್ಗೆ. ಅಂತ ನೀ ಅರ್ಥ ಮಾಡ್ಕೋ. ಅದು ಸರಿ, ನಿಮ್ಗೆ ಅರ್ಥ ಆಯ್ತಾ ಏನು ಅಂತ? ನನ್ಗೆ ಅರ್ಥ ಆಯ್ತು. ಸುಜಾತ ಗೈಸ್, ನಾವ್ ಎಲ್ಲೇ ಹೋದ್ರು ಈ ಟೋಲ್ದು ಯಪ್ಪ ಹೋಗಿ ಎಷ್ಟು 2 ದಿವಸದಿಂದ ಓಡಾಡ್ತಾ ಇದೀವಿ. ಬರೀ ಟೋಲ್ದೇ ಸಮಸ್ಯೆ. ಇಲ್ಲಿ ನೋಡಿದ್ರೆ ಇಷ್ಟು ಜನ ಅವ್ರೆ, ಹಿಂದೆ ನೋಡ್ರೆ ಬಡ್ಕಂತವ್ರ. ಅಲ್ಲಿ ಕೈ ಪೈ ಅಂತ ಅನ್ಕೊಂಡಿ. ಸುಜಾತ ಒದ್ದಮ್ಮ. ಇವ್ರು ನೋಡ್ರೆ ಸಮಾಜ ಅನ್ಕೊಂಡ್ ಮಾತಾಡ್ತವ್ರೆ. ಮೊನ್ನೆಯಿಂದ ಇವ್ರಿಬ್ರು ಏನೋ ಮಾಡ್ಕೊಂಡಿದ್ದಾರೆ. ಸುಜಾತ ಇಬ್ರು ಮಲ್ಗೆ ಹೋಗ್ಬೇಕಾ? ಬೇಡ, ಒದ್ದಮ್ಮ ಸುಜಾತ. ಇವ್ರಿಬ್ರು ಏನೋ ಮಾಡ್ಕೊಂಡವ್ರೆ. ಎಂದಕ್ಕಮ್ಮ ನೀಕಿದೆ? ಇಲ್ಲೇ ತಿನ್ಕೊಂಡ್ಬಿಡೋದ? ವೆಜ್ ಇದೆ, ಕಾಮದೇನು ಅಂತ. ಕಾಮದೇನು ಇಲ್ಲಿ ಗೈಸ್. ಹೊಟ್ಟೆ ಹಸಿತೈತಿ, ಇವಾಗ ಹೋಗಿ ತಿನ್ಬೇಕು. ಕಾಮರಾಜ ಕಾಮರಾಜ. ಸರಿ ಆಯ್ತು. ಇವರೆಲ್ಲ ಟೀ ಅಂಗಡಿಗೆ ಕರ್ಕೊಂಡು ಹೋಯ್ತವ್ರೆ. ಗೈಸ್, ಇವಾಗ ತಿನ್ನಕ್ ಹೋಗ್ಬೇಕು, ಹುಡುಕ್ಬೇಕು ಇವಾಗ. ನಾನು ಇಲ್ಲೇ ತಿನ್ನೋದು, ಅಲ್ಲಿ ತಿನ್ನೋದು ಒಳಗಡೆ. ಬ್ರೋ, ವೆಜ್ಜು ಅಂತ ಹಾಕಿದಾರೆ ಕಾಮದೇನು. ಮತ್ತೆ ಮುಂದೆ ಓ ಬೇಡ ಬಿಡಿ, ಮುಂದೆ ನೋಡೋದ. ಅಲ್ಲ ಬ್ರೋ, ಬರೀ ಎಗ್ ರೈಸ್ ಮತ್ತೆ ಅದು ವೆಜ್ ಇದೆಯಾ? ವೆಜ್ ಗೈಸ್, ಚಲ್ತು ಇಡ್ಲಿ ತಗೊಂಡಿದೀವಿ. ಇವ್ರು ನೋಡಿ, ಇಲ್ಲಿ ಇಡ್ಲಿ ಜೊತೆ ಟೀ 2 ದಿವಸ ಎಷ್ಟ್ಕೊಂಡು ಕುಡಿತಿದ್ದಾರೆ. ಇವರು ಅಮಾಯಕ್ ಒಂಥರ ತಿಂತಿದ್ದಾರೆ. ಇವಾಗ ನಾನು ತಿನ್ಬೇಕು ಇವಾಗ. ಗಾಯ್ಸ್ ನೋಡಿ, ಸಿಗರೆಟ್ ಹೊಡೆದ್ಬಿಟ್ಟು ಆ ಕಡೆ ತಿರ್ಬಿಟ್ಟಿದ್ದಾನೆ. ಕ್ಯಾಮ್ರಾ ಇದೆ ಅಂತ ಯಾಕೆ ಆಡ್ತೀಯ? ತಗೋ ನೋಡು. ನೋಡಿ ಕ್ಯಾಮ್ರಾಗ ಹಿಂಗ ಆಡ್ತಾರೆ. ಚಳಿಗೆ ಸಿಗರೆಟ್ ಇರ್ಲಿ ಅಂತ ಸೇದೋ ಅಷ್ಟು ಸೇದ್ಬಿಟ್ಟು ಕೆಳಗಡೆ ತುಳಿದ್ಬಿಟ್ಟು ಕಾಲಲ್ಲಿ ಅಂದ್ಬಿಟ್ಟು ಡವ್ ಮಾಡ್ತಾವನೆ. ಇದು ಈ ಸಮಾಜ. ಸುಜಾತ, ನಾನು ಸಿಗರೇಟ್ ಸೇದೋ ತರ ಇದೀನಾ? ನನಗೆ ಕಾಣಿಸ್ತಿದ್ಯಾ ಬಂಗೆ? ನಾನು ಸಿಗರೇಟ್ ಸೇದೋ ತರ ಇದೀನಾ ಗೈಸ್? ಮತ್ತೆ ಇವಾಗ ನೋಡಿ, ಇದು ಏನಪ್ಪಾ ಸೆಂಟಾ ಫ್ರೆಶ್ ಹಾಕೊಂಡಿದ್ದಾರೆ.
ವಾಸನೆ ಬರಬಾರ್ದು ಅಂತ ಯಾರಿಗೂ ವಾಸನೆ ಬರಬಾರ್ದು ಅಂತ ಸೆಂಟ್ ಆಫ್ ಫ್ರೆಶ್ ಹಾಕೊಂಡು ತಿರುಗಿಸಿ ಆಯ್ತು ತೋರಿಸ್ತೀನಿ ಸೆಂಟ್ ಆಫ್ ಫ್ರೆಶ್ 117 ಕಿಲೋಮೀಟರ್ ಐತಿ ಇಲ್ಲಿಂದ. ಇನ್ನೂ 4.25 ಕಿಲೋ ಅಥವಾ ಎಷ್ಟು 5 ಅವರ್ಸ್ ಜರ್ನಿ ಇಲ್ಲಿಂದ. ಇನ್ನು ಅಲ್ಲಿ ಹೋಗ್ಬೇಕು. ಯಪ್ಪ ನಿದ್ದೆ ಬೇರೆ ಇಳಿತೈತೆ ಆಲ್ರೆಡಿ. ಅವ್ರು ಬೇರೆ ಹಿಂದೆ ಕುತ್ಕೊಂಡಾರ ಆರಾಮಾಗೆ ಹೋಗಿ ಮಲ್ಕೊಂತಾರೆ. ನಾವಿಬ್ರು ಇವಾಗ ಹಿಂಗ್ ನೋಡ್ಕೊಂಡು ಓಡಿಸ್ಬೇಕು ಇವಾಗ, ಅಲ್ಲ ಬ್ರೋ? ಕೋಲನ್ನ ಕೋಲೋ ತಾರಿ ತಂದನ ಹುಡುಗಿ ನಿಜವಾಗ್ಲೂ ನೆನಪಾತೈತಿ. ಇವಾಗ ಇಲ್ಲೆಲ್ಲ ಒಂದ್ ಕಡೆ ನಿಲ್ಸಿದ್ರು ಬ್ರೋ. ಇಲ್ಲ ಹಳ್ಳ ಇದೆ ಬಿದ್ದಿರ ಗೈಸ್. ಇಲ್ಲಿ ನೋಡಿ ಎಂತ ಕಡೆ ನಿಲ್ಸಿದಾರೆ. ಏನ್ ಬ್ರೋ ಎಲ್ಲಿ ನಿಲ್ಸಿದೀರ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಳ್ಳ ಐತೆ ಗೈಸ್. ಏನಿಲ್ಲ, ಅಣ್ಣನ ಬರ್ಡೇ ಇದೆ, ಅದಕ್ಕೆ ಒಂದು ಕೇಕ್ ತೊಗೊಂಡಿದೀವಿ. ಅದಕ್ಕೆ ಇವಾಗ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು. ಇವಾಗ ಬನ್ನಿ, ಇವಾಗ ತೋರಿಸ್ತೀನಿ ಏನಂತ. ಕೂಗ ಆಡ್ತವ್ರು ಹಂಗೇನೆ. ಅಣ್ಣ ಫುಲ್ ಖುಷು. ನಾವ್ ಯಾವಾಗ ಕೇಕ್ ತಗೊಂಡು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಬನ್ನಿ, ಬರ್ಡೇ ಬಾಯ್ಗೆ 1 ಸೆಕೆಂಡ್. ಹ್ಯಾಪಿ ಬರ್ಡೇ ಬ್ರೋ, ಹ್ಯಾಪಿ ಬರ್ಡೇ. ಆಗ್ಬಾರ್ದು ಸ್ಪ್ರೇ ಸರಿ, ಬೇಡ ಹೋಗ್ಲಿ. ಹಚ್ಚಿ ಪಾಪ ಅಣ್ಣ ಇವಾಗ ಕಲೆ ಬಂತು ಬರ್ಡೇ ಕಲೆ ಬಂತು. ಇವಾಗ ಬಂತು ಬರ್ಡೇ ಕಳೆ. ಬನ್ನಿ ಕಟ್ ಮಾಡಿ. ಗೈಸ್ ಇಲ್ಲಿ ನೋಡಿ. ಓ ಚಾಕ್ ಬೇರೆ ತಂದಿಲ್ವೇ? ಹಂಗೆ ಬರ್ಡೇ ಬಾಯ್ ನೋಡಿ ಕಾಣಿಸಿದ್ದಾರೆ ಗೈಸ್. ಕೇಕ್ ಕೆಳಗಡೆ ಬಿತ್ತು, ಏನು ಮಾಡೋಕ್ಕಾಗಲ್ಲ. ಬಿಡಿ ಸಾಕು ಬಿಡಿ. ಥ್ಯಾಂಕ್ಸ್. ಏನ್ ಥ್ಯಾಂಕ್ಸು, ತಿನ್ಬೇಕಷ್ಟೇ ಇವಾಗ. ಮುಚ್ಕೊಂಡು ತಿನ್ಬೇಕು ಅಷ್ಟೇ. ಗೈಸ್ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಲಗೋ ನೋಡಿ ತೋರಿಸ್ತೀನಿ ನೋಡಿ. ಗೊರ್ಕೆ ಹೊಡಿತಿಲ್ಲ ಅಣ್ಣ, ಆರಾಮಾಗಿ ನಿದ್ದೆ ಮಾಡ್ತಾವನಲ್ಲಿ. ನಿದ್ದೆ ಕಡೆ ಟ್ರೈ ಮಾಡ್ತಿದ್ದಾರೆ ನೀರಲ್ಲಿ. ಗೈಸ್ ಜಸ್ಟ್ ರೀಚ್ ಆಗಿದ್ದೀವಿ. ಮಕ್ಕ ಎಲ್ಲ ತೊಳ್ಕೊಂಡು ಎಷ್ಟು ಚಳಿ ಆಗ್ತಿದೆ ಗೊತ್ತಾ? ಅದಕ್ಕೆ ಬೆಂಕಿ ಕಾಯ್ತಾ ಇದ್ದೀವಿ 3 ಜನ ಸೇರ್ಕೊಂಡು. ಇವರೊಬ್ರು ನಾನೊಬ್ಬ. ಹೆಂಗ್ ನಡುಗ್ಸೈತೆ ಗೊತ್ತಾ? ಕೈಯೆಲ್ಲ ಹಿಂಗೆ ನಡುಗಿಸ್ತೈತೆ ಅಲ್ಲಿ. ಅದಕ್ಕೆ ಸೆಂಟ್ರಿಗೆ ಹಾಕೊಂಡು ಸುಡ್ತಾವೆ ಅಂತ ನನ್ನ. ಎಷ್ಟು ಇವಾಗ ಜಸ್ಟ್ 10 ನಿಮಿಷ ಆಯ್ತು ಬಂದು. ಇವಾಗ ಎಷ್ಟು ಟೈಮ್ ಎಷ್ಟು ಬ್ರೋ? 5 ಗಂಟೆ ಟೈಮು ಬಂದು 6 ಗಂಟೆ 6:15 ಆಗ್ತೈತೆ. ಇವ್ರಿಗೆ ಇವಾಗ ಹೊಟ್ಟೆ ಹಸಿತೈದಂತೆ. ಒಂದು ರೋಡ್ ತಿಂದ್ಬಿಟ್ಟು ಆಮೇಲೆ ತಿರ್ಗಾ ಕಡೆಗೆ ಮತ್ತೆ ತಿರ್ಗಾ ತಿಂತಾರಂತೆ. ಹಂಗಂದ್ರೆ ಆಮೇಲೆ ಆಲ್ರೆಡಿ ಬೆಳಿಗ್ಗೆ ಆಗೈತೆ, ಇನ್ನೊಂದ್ಸಲಿ ಆಮೇಲೆ ತಿಂತಾರಂತೆ. ಇಷ್ಟು ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಗೆ ಬರ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.